ಅದ್ರ ಜೊತೆಗೆ ಇನ್ಶೂರೆನ್ಸದ್ದು ಮಾಡಿದ್ದೀವಿ, ಜನಕ್ಕೆ ಮುಟ್ಟುವಂಗೆ ಅನೇಕ ಒಂದಿಷ್ಟು ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿ ಇವೆಲ್ಲ ಮಾಡಿದ್ದೀವಪ್ಪ ನಾವು ಜನರಿಗೆ ಅಂತೇಳಿ ಅಡ್ಡಿಲ್ಲ. ಆದರೆ ಮೇನ್ ಬೇಕಾಗಿದ್ದೀನಪ್ಪ ರೈತ ಬೇಕಾಗಿದ್ದು ಮುಖ್ಯವಾಗಿ ಹಲವು ಚರ್ಚೆಗಳು ಮಾಡಿದ MS ಸ್ವಾಮಿನಾಥನ್ನರ ಒಂದು ವರದಿ ಪ್ರಕಾರ C2+2 ಅಂದ್ರೆ ನಮಗೆ ಮಿನಿಮಮ್ ಒಂದಿಷ್ಟು ಲಾಭದ ಉದ್ಯೋಗ. ಮಿನಿಮಮ್ ಅನ್ನೋಗಿದ್ದು ನಾವೇನು ಬೆಳಿತೀವಿ, ಏನು ಖರ್ಚು ಮಾಡ್ತೀವಿ ಎಲ್ಲ ಹೋಗಿ ಮ್ಯಾಲೆ ನಮಗೊಂದು ₹100 ಖರ್ಚು ಮಾಡಿದರೆ ಇನ್ನೊಂದು ₹50 ಉಳಿಯಿತು ಅಂದ್ರೆ 150ಕ್ಕೆ ರೈಟ್ ಸಿಗುವಂಗೆ ಆದರೆ ಉತ್ತಮ ಆಗ್ತದೆ ಅನ್ನೋದು ಅವ್ರ ಬೇಡಿಕೆ. ಮತ್ತು MS ಸ್ವಾಮಿನಾಥನ್ ಅವರು ಸಹಿತ ಇದನ್ನು ಹೇಳ್ತಾರೆ. ಇದನ್ನು ಮಾಡ್ತಾರೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಆದಾಗ ನಮ್ಮ ಮೋದಿಜಿಯವರು ಒಪ್ಕೊಂಡಿದ್ರು. ನಂತರ ಅದನ್ನು ಮರೆತು ಬಿಟ್ಟರು ಮತ್ತು ನಂತರ ಅಪ್ಲೈ ಮಾಡಿದ್ರು ಸಹಿತ ಅದು ಉತ್ತರ ಕೊಟ್ಟರು ಅದು ಸಾಧ್ಯ ಇಲ್ಲ ಅನ್ನೋ ಏನು ತರದ್ರು ಅಂತ. ನಾವು ಯಾಕೆ ಈ ಮಾತನ್ನು ರೆಫರ್ ಮಾಡೋಕ್ಕಾಗಂದ್ರೆ ರೈತ ವಿರೋಧಿ ನೀತಿ ಕಾಂಗ್ರೆಸ್ಸಿಗೆ ಇರೋದು ಅದೇ ಕಾಲಕ್ಕೆ BJP ಇರೋದು. ಹಾಗಾದ್ರೆ ಯಾರಪ್ಪ ರೈತರಿಗೆ ಒಳ್ಳೆಯದು ಮಾಡೋಕ್ಕೆ ಸಾಧ್ಯತೆ? JDS ಹೇಳ್ತಾರೆ ಅವರು ನಾವು ಮಣ್ಣಿನ ಮಕ್ಕಳಪ್ಪ ಅಂತೇಳಿ ದೇವೇಗೌಡರು ಹೇಳ್ತಾರೆ ಮಣ್ಣಿನ ಮಗ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ರೈತರು ಅನುಕೂಲ ಮಾಡಿದರು ಅದಕ್ಕೂ ಅವ್ರು ಹೇಳ್ತಾರೆ ಹೇಳಿ ನಮ್ಮ ಮೆಜಾರಿಟಿ ಕೊಟ್ಟು ನಾವು ಮಾಡ್ತೀವಿ ಅಂತ. ಅದು ಕರೆನ ಸುಳ್ಳೇನಲ್ಲ. ಯಾಕಂದರೆ ಇಲ್ಲಿವರೆಗೆ ಈ ಒಂದು JDSಗೆ ಫುಲ್ ಮೆಜಾರಿಟಿ ಕೊಟ್ಟಿರೋ ಜನ. ಯಾಕಂದರೆ ಅದು ಮೈಸೂರು ಭಾಗಕ್ಕೆ ಅಷ್ಟು ಸೀಮಿತ ಇರೋದ್ರಿಂದ ಉಳಿದ ಭಾಗಗಳಿಗೆ ಹಬ್ಬುವಂಥ ಕೆಲಸ ಆಗಿಲ್ಲ. ಪ್ರಯತ್ನ ಮಾಡಿಸಿದ್ದು ಯಶಸ್ವಿ ಆಗಿಲ್ಲ ಅಂತ ಹೇಳಬೇಕಾಗ್ಯದ. ಒಟ್ಟಾರೆಯಾಗಿ ರೈತರ ವಿರೋಧಿ ನೀತಿಗೆ ತಕ್ಕ ಉತ್ತರ ಕೊಡ್ತಾರೆ ಜನ ಅಂತ ಹೇಳ್ತಾರೆ ವಿನಃ ನಾವು ರೈತರು ಹೊಸ ವ್ಯವಸ್ಥೆ ಮಾಡ್ತೀವಿ, ರೈತರ ಮಾರ್ಕೆಟ್ ಮಾಡ್ತೀವಿ ಮತ್ತು MS ಸ್ವಾಮಿನಾಥನ್ ಆಯೋಗ ಏನು ಶಿಫಾರಸು ಮಾಡಿದ ಅದರ ಅನುಷ್ಠಾನಗೊಳಿಸ್ತೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಇವತ್ತು ಹೇಳ್ಬೋದಾಗಿತ್ತು ವಿಜೇಂದ್ರ ಅವರಾಗಲಿ ಅಥವಾ R ಅಶೋಕ್ ಅವರಾಗಲಿ ಇಲ್ಲ ರೀ ನಾವು